ಇವತ್ತು ಈ ಜಾಗ ಏರಲ್ಲಿ ವ್ಯೂಲಿ ಫಸ್ಟ್ ನೋಡ್ಕೊಂಡು ಬಿಡೋಣ. ಒಂದು ಐಡಿಯಾ ಬಂದುಬಿಟ್ಟ ಮೇಲೆ ದೆನ್ ಗ್ರೌಂಡಿಂದನೂ ವಿ ವಿಲ್ ಎಕ್ಸ್ಪ್ಲೋರ್. ಇದು Day 2 ನಿನ್ಬಿನ್ ಅಂದ್ಬಿಟ್ಟು ವಿಯೆಟ್ನಾಮಲ್ಲಿ. ಇಟ್ ಇಸ್ ಓನ್ಲಿ ಅಬೌಟ್ 100 ಕಿಲೋಮೀಟರ್ಸ್ ಫ್ರಮ್ ಹನಾಯ್ ಕ್ಯಾಪಿಟಲ್. ಇಲ್ಲಿಗೆ ಎಲ್ಲರೂ ಹನೋಯಿಂದನೇ ಡೈರೆಕ್ಟಾಗಿ ಬಂದು 3-4 ಜಾಗ ಇದೆ ನೋಡ್ಕೊಳ್ಳೋಕ್ಕೆ ಒಂದೇ ದಿವಸದಲ್ಲಿ ನೋಡ್ಕೊಂಡು ಹೋಗ್ತಾರೆ. ಜೀವ ಎಲ್ಲ ಬಾಡಿ ಎಲ್ಲ ಬೆಂಡ್ ಮಾಡ್ಕೊಂಡು ಹೋಗ್ತಾರೆ. ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆಲ್ಲ ಸ್ಟೇ ತೊಗೊಳ್ಳಿ. ಬೇಕಂದರೆ ನಾನು ಕೇಳಿ ಒಂದು ರೆಕಮೆಂಡ್ ಮಾಡ್ತೀನಿ, ಆಯಿತಾ. ಯು ಲುಕ್ ಎಟ್ ದಿಸ್ ಆಲ್ ದಿ ಸ್ಮಾಲ್ ಬೋಟ್ಸ್. ಒಂದು ಕೇವ್ ಒಳಗೆ ಹೋಗ್ತಾ ಇತ್ತು. ಕೇವ್ ಒಳಗೆ ಹೋಗಿ ಎಲ್ಲಿಂದ ಆಚೆ ಬರ್ತಾ ಇದೆ ಸ್ವಲ್ಪ ನೋಡೋಣ ಅಂತ ನನ್ನ ಡ್ರೋನ್ನ ಮೇಲೆ ಎತ್ತಿದ್ರೆ ಕಾಣಿಸೋದು ಏನು ಸ್ವಾಮಿ, ಆ ಕಡೆ ನೋಡಿ, ಇದು ಫುಲ್ ಬಲಗಡೆ ಕಾಣ್ತಾ ಇದೆಯಾ. ಎಕ್ಸಿಟ್ ಆಗಿ ಆ ಕಡೆಯಿಂದ ಇನ್ನೊಂದು ಕೇವ್ ಒಳಗೆ ಹೋಗ್ತಾ ಇದೆ. ಈ ಜಾಗನ ಮಿಸ್ ಮಾಡೋಕ್ಕಾಗತ್ತಾ? ನೋಡಲೇಬೇಕು. ಆ ಕೇವಿಂದ ಇನ್ನೆಲ್ಲಿ ಬರುತ್ತೆ. ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಆಲ್ ದಿಸ್, ಆಯಿತಾ. ಸೊ ಅದನ್ನು ಹೇಳ್ತಾ ಮುಂದುವರಿಯುವ. ಇಟ್ ಇಸ್ ನೋಡಿದ್ರೆ ರಿವರ್ಸು ಎಲ್ಲೆಲ್ಲಿ ಬರ್ತಾ ಇದೆ, ಎಲ್ಲೆಲ್ಲಿಂದ ಬೋಟ್ಗಳು ಬರ್ತಾವೆ, ಎಲ್ಲೆಲ್ಲಿ ಹೋಗ್ತಾ ಇದಾವೋ ದೇವರಿಗೆ ಗೊತ್ತು. ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ವಾಟ್ ಇಸ್ ದಿಸ್ ಸ್ಟೋರಿ ಅಬೌಟ್ ಅಂದ್ಬಿಟ್ಟು. ಆಮೇಲೆ ನಿಮಗೆ ನಿಮ್ಮ ರೈಡಲ್ಲಿ ಇದೆಲ್ಲ ಕಾಣುತ್ತೆ ನಿಮಗೆ. ವಿ ವಿಲ್ ಗೆಟ್ ಒನ್ ಟೆಂಪಲ್. ಅಲ್ಲಿ ಬೇಕಾದ್ರೆ ಯು ಕ್ಯಾನ್ ಫ್ಲೈ ದ ಡ್ರೋನ್. ನಾನು ಡ್ರೋನ್ ಆರಿಸ್ಬೇಕಂತಲೇ ಮರ್ತೋಗ್ಬಿಟ್ಟಿದ್ದೆ ನಾನು, ಆಯಿತಾ. ಐ ವಾಸ್ ಇಮ್ಮರ್ಸ್ಡ್ ಇನ್ ದ ಬ್ಯೂಟಿ, ಆಯಿತಾ. ಈ ಥರ ಬ್ಯೂಟಿ ಇದೆ ಅಂದ್ಬಿಟ್ಟು ಇಮ್ಮರ್ಸ್ ಆಗಿಬಿಟ್ಟು ನಾನು ಮರ್ತೋಗ್ಬಿಟ್ಟಿದ್ದೆ ಡ್ರೋನ್ ಆರಿಸ್ಬೇಕು. ಆರಿಸಿದ ಮೇಲೆ ಗೊತ್ತಾಯಿತು ದಟ್ ಹಿಂಗೆಲ್ಲ ಬಂದಿದ್ದೀವಿ, ಹಾಗೆಲ್ಲ ಹೋಗಿದ್ದೀವಿ. ನೋಡಿ ರೈಟಲ್ಲಿ ನೋಡಿ ಅಪ್ ಹೋಗ್ತಿದೆ, ಈ ಕಡೆ ಲೆಫ್ಟಲ್ಲಿ ನೋಡಿ ಡೌನ್ ಬರ್ತಾ ಇದೆ, ಆ ಕಡೆ ಲೆಫ್ಟಲ್ಲಿ ನೋಡಿ ಅಲ್ಲಿ ಡೌನ್ ಬರ್ತಾ ಇದೆ, ಆಯಿತಾ. ಐ ಆಮ್ ಕೈಂಡ್ ಆಫ್ ಕನ್ಫ್ಯೂಸ್. ವಾಟ್ ಇಸ್ ದಿಸ್ ಹ್ಯಾಪನಿಂಗ್ ಅಂದ್ಬಿಟ್ಟು. ಐ ವಾಸ್ ಲೂಸಿಂಗ್ ದ ಸಿಗ್ನಲ್ ಹಿಯರ್. ಇಲ್ಲಿನ ಸಾಕಾದಾಗ ಫುಟೇಜ್ ತೊಗೊಂಡು ಎಲ್ಲಿಂದ ಲಾಂಚ್ ಮಾಡ್ದೆ ಅಲ್ಲ, ಅಲ್ಲಿ ಟೆಂಪಲ್ ಹತ್ರ ಫುಲ್ಲಾಗಿ ಗಿಡಗಳು, ಮರಗಳು, ಬೆಟ್ಟಗಳು. ಸೊ ಅಲ್ಲಿಂದ ಇಲ್ಲಿಗೆ ನಂದು ಕಂಟ್ರೋಲರ್ಗೂ ಮತ್ತು ಇದಕ್ಕೆ ಏರ್ಕ್ರಾಫ್ಟ್ಗೂ ಸಿಗ್ತಾ ಇಲ್ಲ ಸಿಗ್ನಲ್ಲು. ಇಲ್ಲೇ ಇನ್ನೂ ಆರ್ಸೋದು. ಯು ಲುಕ್ ಎಟ್ ದಿಸ್ ಯಾರ್, ಇನ್ನೂ ಆರಿಸ್ಬಿಡ್ತದೆ. ನಾನು ನಿಜವಾಗಿ ಹೇಳ್ತೀನಿ, ಆಯಿತಾ. ನೀವು ಬರ್ತಾ ಡೋಂಟ್ ಮಿಸ್ ದಿಸ್, ಆಯಿತಾ. ಐ ವಿಲ್ ಟೆಲ್ ಯು ದರ್ ಆರ್ 2 ಪ್ಲೇಸಸ್ ಯು ಶುಡ್ ನಾಟ್ ಮಿಸ್. ಟ್ರಾಂಗ್ ಏನು ಬರ್ತಾ, ಓಕೆ. ದಿರ್ ಇಸ್ ಅ ಗೋಲ್ಫ್ ಕೋರ್ಸ್, ಆಯಿತಾ. ಐ ನ್ಯೂ ದರ್ ಇಸ್ ಸಮ್ ಕೋರ್ಸ್ ಹಿಯರ್. ಯಾವ ಕೋರ್ಸ್ ಅಂತ ಕಾಣಿಸಲ್ಲ ರೋಡಿಂದ, ಅದಕ್ಕೆ ಆರಿಸ್ಬಿಟ್ಟೆ. ಆರಿಸಿದ್ರೆ ಇದು ಮ್ಯಾಕ್ಸಿಮಮ್ ಬಂದರೆ ಹೈಟೇ ನಾನು 100 ಮೀಟ್ರು. ಅದರಷ್ಟೇ ಹೈಟ್ ಇದ್ದಾವೆ ಎಲ್ಲ ಬೆಟ್ಟಗಳು, ಆಯಿತಾ. ಬೆಟ್ಟಗಳು ಡಿಸೈನೇ ಡಿಫ್ರೆಂಟ್ ಆಗಿದೆ, ಆಯಿತಾ. ಇಟ್ ಇಸ್ ನಾಟ್ ಲೈಕ್ ನಮ್ಮ ಉತ್ತರಾಖಂಡಲ್ಲಿ ದೊಡ್ಡ ದೊಡ್ಡ ಪರ್ವತ, ಒಂದು ಪರ್ವತ ಆದರೆ ಇನ್ನೊಂದು ಪರ್ವತ, ಆಯಿತಾ. ಇಲ್ಲಿ ಚಿಕ್ಕ ಚಿಕ್ಕ ಪರ್ವತಗಳು, ಆಯಿತಾ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸಚ್ ಗಾಲ್ಫ್ ಕೋರ್ಸ್. ಯು ವಾಂಟ್ ಟು ಗೋ ಪ್ಲೇ ಗಾಲ್ಫ್, ಯು ಕ್ಯಾನ್ ಪ್ಲೇ ಗಾಲ್ಫ್, ಆಯಿತಾ. ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ದೆರ್ ಇಸ್ ಸಮ್ ಪ್ಲೇಸ್ ದಟ್ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ಸಚ್, ಓಕೆ. ಸೊ ಇವಾಗ ನಾವು ಮೇಲಿಂದ ನೋಡ್ಕೊಂಡ್ಬಿಟ್ವಿ. ಇವಾಗ ಕೆಳಗಿಂದ ಶುರು ಮಾಡೋಣ. ಹೋಗಿದ್ದು ಮುಂಚೆ ಒಂದು ಚಿಕ್ಕ ಲೇಕ್ ಬರುತ್ತೆ. ಇಲ್ಲಿ ಡ್ರೋನ್ ಹಾಸನ ಅಂದರೆ ಬಿಡಲಿಲ್ಲ ಈ ತಿಕ್ಕಲ್ಲ ನಮ್ಗೆ ಗಾರ್ಡು. ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಲ್ಲ, ಗಾರ್ಡ್ ಅಂತ ಹೇಳ್ತಾರೆ. ದೇ ಗಿವ್ ಹಿಮ್ ರೆಸ್ಪೆಕ್ಟ್. ಬಟ್ ಯು ನೋ ಹಿ ಡಿಡ್ಂಟ್ ಗಿವ್ ರೆಸ್ಪೆಕ್ಟ್ ಟು ಮೀ. ವೇರ್ ಐ ಹಿ ನೆವರ್ ಸೆಡ್ ಎನಿವೇರ್ ದಟ್ ಯು ಶುಡ್ ನಾಟ್ ಫ್ಲೈ ಎ ಡ್ರೋನ್, ಆಯಿತಾ. ಆ ಥರ ಇರಲಿಲ್ಲ ನನ್ನ ಮಗಂದು. ಎಂಥ ಜಾಗ ಗೊತ್ತಾ, ಹೋಗ್ಲಿ ಬಿಡಿ ಅಂತ ಟಿಕೆಟ್ ತೊಗೊಂಡ್ಬಿಟ್ಟು 2.5 ಲಕ್ಷ ಡಾಂಗ್ ಅಂದರೆ 830 ರೂಪಾಯಿ ಕೊಟ್ಬಿಟ್ಟು ಐ ಆಮ್ ಎಂಟರಿಂಗ್ ದಿಸ್ ಪ್ಲೇಸ್, ಆಯಿತಾ. ಸೊ ನಾನು ಟಿಕೆಟ್ ತೊಗೊಳ್ಬೇಕಾದ್ರೆ ನನಗೆ ವಾಟ್ ಐ ಡಿಡ್ಂಟ್ ನೋ ವಾಸ್ ದಟ್ 4 ರೂಟ್ ಇದೆ ಅಂತ, ಆಯಿತಾ. ಐ ಡಿಡ್ ನಾಟ್ ನೋ 4 ರೂಟು ಇದೆ. ಆ ರೂಟ್ ಯಾವುದಾದ್ರು ಒಂದು ರೂಟ್ ನಾನು ತಗೊಳ್ಬೇಕು ಅಂತ. ದಿಸ್ ಇಸ್ ದ ಎಂಟ್ರಿ ಪಾಯಿಂಟ್. ರೈಟಲ್ಲಿ ಬೋಟಿಂಗು, ಆಯಿತಾ. ದಟ್ ಇಸ್ ವೇರ್ ಯು ವಿಲ್ ಗೋ, ಆಯಿತಾ. ಯು ವಿಲ್ ಸ್ಟಾರ್ಟ್ ದ ಜರ್ನಿ. ಆ ಕಡೆ ಬ್ರಿಡ್ಜ್ ಕಾಣಿಸುತ್ತಾ, ದಟ್ ಇಸ್ ದ ಜರ್ನಿ ವಿಚ್ ವಿಲ್ ಎಂಡ್ ಆ್ಯಂಡ್ ಫಿನಿಶ್ ಆದಮೇಲೆ ಯು ವಿಲ್ ಕ್ರಾಸ್ ದಟ್ ಆ್ಯಂಡ್ ದೆನ್ ಯು ವಿಲ್ ಗೆಟ್ ಔಟ್. ಸೊ ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ದ ಥಿಂಗ್ಸ್. ಐ ಆಮ್ ಎಂಟರಿಂಗ್ ರೈಟ್ ನೌ. ವಿ ಬಾಟ್ ದ ಟಿಕೆಟ್ಸ್. ದಿಸ್ ಇಸ್ ದ ಎಕ್ಸಿಟ್ ಪ್ಲೇಸ್, ಆಯಿತಾ. ಎಲ್ಲ ಮುಗಿದ ಮೇಲೆ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟೆ ಫಸ್ಟು ನಾನು, ಆಯಿತಾ. ಸೊ ವಿ ಎಂಟ್ರಿಂಗ್ ದಟ್ ಇಸ್. ಇಲ್ಲೇ ನನ್ನ ಕನ್ಫ್ಯೂಷನ್, ಯಾವ ರೈಡ್ ತೊಗೊಳ್ಳೋದು ಏನು. ಬಿಕಾಸ್ ಐ ಡೋಂಟ್ ನೋ. ನನ್ನ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೆಲ್ಲ ದಟ್ ಇಸ್ ಅ ರೈಡ್ ಐ ವಾಂಟೆಡ್, ಓಕೆ. ಬಿಕಾಸ್ ಐ ವಾಂಟೆಡ್ ಶಾರ್ಟ್ ಕೇವ್ಸ್. ಇದರಲ್ಲಿ ಏನಿತ್ತಂದರೆ 3 ಕೇವ್ಸು 3 ಟೆಂಪಲ್ಸ್ ತೋರಿಸ್ತೀನಿ ನಿಮಗೆ ಅಂತಿತ್ತು. ಆಯಿತು ನಡಿಯಪ್ಪ ಪುಣ್ಯಾತ್ಮ ಅಂತ. ದೆನ್ 3 hours ಇವನು ಒಬ್ಬನೇ ಓಡಿಸ್ತಾನ. ಅವನು ಇವ್ನಿಗೆ ಎಂಥ ಮನುಷ್ಯ ಇರಬೇಕಂತ ಯೋಚನೆ ಮಾಡ್ತಿದ್ರೆ, ಆಮೇಲೆ ನೋಡ್ತೀನಿ ಅಕ್ಕಪಕ್ಕ ಲೇಡೀಸ್ಗಳು ಓಡಿಸ್ತಾವ್ರೆ. ಲೇಡೀಸ್ಗಳು ದೇರ್ ರೋಯಿಂಗ್ ದ ಬೋಟ್ ಯಾರ್, ಆಯಿತಾ. ಆ್ಯಂಡ್ ಲೈಫ್ ಜಾಕೆಟ್ ನಾನು ಹಾಕೊಂಡೆ ಇಲ್ಲ. ಐ ಆಮ್ ಮೋರ್ ಇಂಟ್ರೆಸ್ಟ್ ಇನ್ ಫುಟೇಜ್. ನೀವು ನಂಬಲ್ಲ, 3 ಗಂಟೆಯಲ್ಲಿ ತಗೊಂಡು ಬಂದು ಎಡಿಟಿಂಗ್ ಕೂತ್ಕೊಂಡಾಗ, ಪೋಸ್ಟ್ ಪ್ರೊಡಕ್ಷನ್ ಕೂತ್ಕೊಂಡಾಗ ನಾನು ಯಾಕಾದರೂ ಇಷ್ಟು ಫುಟೇಜ್ ತಗೊಂಡು ಅಷ್ಟು ಫುಟೇಜಲ್ಲಿ ಏನು, ಆಯಿತಾ. ಇಟ್ ಇಸ್ ನಾಟ್ ಡಿಫಿಕಲ್ಟ್ ಟು ಟೇಕ್ ಶೂಟ್ಸ್. ದ ಡಿಫಿಕಲ್ಟ್ ಪಾರ್ಟ್ ಇಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್, ಆಯಿತಾ. ಪೋಸ್ಟ್ ಪ್ರೊಡಕ್ಷನಲ್ಲೇ ಟೈಮ್ ತಗೊಳುತ್ತೆ. ಯಾಕಾದರೂ ಫುಟೇಜ್ ತಗೊಳ್ಳೋ ಅಂತ ನನಗೆ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಇವತ್ತು ನಾನು, ಯು ವಿಲ್ ನಾಟ್ ಬಿಲೀವ್, ನೀವು ನೋಡಿದಿರಲ್ಲ, ಇಟ್ ಇಸ್ 3 hours ರೈಡು ಪ್ಲಸ್ ಯು ಕ್ಯಾನ್ ಸೇ 2 hours ಎಕ್ಸ್ಟ್ರಾ ಇಟ್ಕೊಳ್ಳಿ, ಆಯಿತಾ, ಫಾರ್ ದಟ್ ದಿಸ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಆಲ್ ದಿಸ್ ಸ್ಟಫ್. ಸೊ ಲುಕ್ ಎಟ್ ದ ಬ್ಯೂಟಿ ಅರೌಂಡ್ ದಿಸ್ ಪ್ಲೇಸ್. ಇದೇ ಥರ ನಿಮಗೆ ಸಮುದ್ರದಲ್ಲಿ ಕಾಣುತ್ತೆ ಇಲ್ಲಿ ಥೈಲ್ಯಾಂಡಲ್ಲಿ, ಆಯಿತಾ. ದಟ್ ಬ್ಯೂಟಿ ವಾಟ್ ಇಸ್ ರಿವೈಂಡ್ ಮಾಡಿ ನೋಡಿ. ಫಸ್ಟ್ ಪ್ಲೇಸಲ್ಲಿ ಡ್ರಾಪ್ ಮಾಡ್ದ ಟೆಂಪಲ್ ಇದೆ,
ಟೆಂಪಲ್ ಬಂತಲ್ಲ, ಶೂ ಬಿಚ್ಕೊಂಡು ಒಳಗೆ ಬಂದು ಫುಟೇಜ್ ತಗೊಳ್ಳೋಣ ಅಂತ ಬರ್ತಾ ಇದ್ರೆ ಒಬ್ಬ ಓಡಡಿ ಬಂದ, ಅವನ ಭಾಷೆಲಿ ಕಿರ್ಚ್ಕೊಂಡು ಬಂದ. ಏನು ಕಿರ್ಚ್ಕೊಂಡು ಬರ್ತಾವೆ ಏನು ಅಂತ ನೋಡಿದ್ರೆ ಬಂದ ಬಡ್ಡಿ ಮಗ, ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ನನಗೆ ಇಂಡಿಯನ್ ಆಪ್ಕ ಬಂದ್ಬಿಡ್ತು. ಅಲ್ಲೂ ಹಂಗೇನೆ ಆಯಿತಾ. ಇಲ್ಲಿ ಮಾಡಿದ್ರೆ ಸಿ ಲುಕ್ ಎಟ್ ದಿ ಶಾರ್ಟ್, ಐ ಲವ್ಡ್ ಇಟ್. ಓಕೆ, ನೀವು ಮತ್ತೆ ರಿವೈಂಡ್ ಮಾಡಿ ನೋಡಿ, ಇಟ್ ಇಸ್ ವೆರಿ ಗುಡ್ ಶಾರ್ಟ್ ವಾಟ್ ಐವ್ ಟೇಕನ್ ಆಯಿತಾ. ಅದಕ್ಕೆ ಏನೋ ಫೋಟೋ ತಗೊಳ್ಳಲ್ಲ, ವೀಡಿಯೋ ತಗೊಳ್ಳಲ್ಲ. ಇವಾಗ ಆಚೆ ಬರಬೇಕಾದ್ರೆ ಫಸ್ಟು ನನಗೆ ಕೇವ್ ಕಾಣಿಸ್ತು, ಹತ್ತೇರಿ ಹಾಕಿ ಕೇವ್ ಹೋಗ್ಬೇಕಲ್ಲ. ಬಟ್ ನಾನು ನೋಡಿದ್ದು ಫುಟೇಜು ನನಗೆ ಬೇಕಾಗಿದ್ದು ಅದ್ರ ಕಾಣಿಸ್ತಾ ಇಲ್ವಲ್ಲ ಅಂತ ನಾನು ಚಿಂತೆಯಲ್ಲಿದ್ದರು. ಹೋಗ್ಲಿ ಬಿಡು, ವಾಟ್ ಎವರ್ ದ ಕೇವ್ಸ್, 3 ಕೇವ್ ಅಲ್ವಾ ಅಂತ ವಿ ಸ್ಟಾರ್ಟೆಡ್ ದ ಜರ್ನಿ ಆಯಿತಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವಾಗ ನಾನು ಕ್ಯಾಮ್ರಾ ನೋಡ್ಲೋ, ನಾನು ತಲೆ ನೋಡ್ಲೋ ಕ್ಯಾಮ್ರಾ ನೋಡ್ಲೋ ಆಯಿತಾ, ಕ್ಯಾಪ್ಚರ್ ಮಾಡಲೋ ಆಯಿತಾ, ಇವ್ರುಗಳು ತಲೆ ಹೊಡಿತೀನೋ ಗೊತ್ತಿಲ್ಲ ನನ್ನ ಕ್ಯಾಮ್ರಾದಲ್ಲಿ ಆಯಿತಾ. ಆಲ್ ದಿಸ್ ಇಸ್ ಇನ್ ಮೈ ಮೈಂಡ್. ಮುಂದೆ ಇರೋನು ಡಚ್ಚು ಆಯಿತಾ, ಅವ್ನು ಯಂಗು, ಲೆಫ್ಟಲ್ಲಿರೋಳು ಶೀಸ್ ಫ್ರಮ್ ಫ್ಲಾರಿಡಾ, US, ವರ್ಲ್ಡ್. ಅವನ ಹಿಂದೆ ಇರೋದು ಕೆನಡಾದವನು. ಇವರಿಬ್ಬರು ಎಲ್ಲೋ ಟೂರಲ್ಲಿ ಫ್ರೆಂಡ್ ಆಗಿದ್ರು. ಇವರು ಬಾಯ್ಸು ಸೇರ್ಕೊಂಡು ಬಂದುಬಿಟ್ಟವ್ರೆ ಆಯಿತಾ, ಬೈಕ್ಸ್ ತಗೊಂಡು ಆಯಿತಾ. ನಾನೊಬ್ಬ ಇಂಡಿಯನ್, ಬ್ಲ್ಯಾಕ್ ಇಂಡಿಯನ್. ಹಿಂದೆ ಹಾಕಿಬಿಟ್ರು ನನ್ನ ಬಡ್ಡಿ ಮಕ್ಕಳು. ಮುಂದೆ ಹಾಕಿದ್ರೆ ಇನ್ನೂ ಎಷ್ಟೋ ಫುಟೇಜ್ ಸಿಕ್ಕಿರೋದು ಆಯಿತಾ. ತಲೆಲ್ಲ ಬೆಡ್ ಹಾಕ್ಕೊಟ್ಟು ಬೆಳಿಗ್ಗೆ ಬೇರೆ ಏನು ಮಾಡ್ತೀನಿ, ಎಷ್ಟೋ ಅಪರೂಪಕ್ಕೆ ಇದು ಮಾಡಿಬಿಟ್ಟಿದೆ, ಏನದು ಆ್ಯಬ್ಸ್ ವರ್ಕೌಟ್ ಮಾಡಿಬಿಟ್ಟೆ. ಇಲ್ಲಿ ಬೆಂಡಾಗಿ ಹೋಗ್ಬೇಕಾದ್ರೆ ಹೊಟ್ಟೆ ಹಿಡ್ಕೊಂಡು ಬಿಡೋದು. ನಾನು ಸ್ಟ್ರೇಟ್ ಮಾಡಬೇಕಂತ ಅವ್ನಿಗೆ ಹಿಡ್ಕೊಂಡಿದ ತಕ್ಷಣ ಯು ವಿಲ್ ವಾಂಟ್ ಟು ರಿವರ್ಸ್ ಇಟ್, ಗೊತ್ತಲ್ಲ, ಆಪೋಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್, ತಲೆ ಎತ್ತಕ್ಕಾಗಲ್ಲ ನಂಗೆ, ಎತ್ತದ ಬುಂಡೆ ಹೊಡ್ಕೊಳ್ತೀನಿ. ಇವಾಗ ನಂಗೆ ಆ ಇಮ್ಮಿಡಿಯೇಟ್ ಎಕ್ಸ್ಕ್ರೂಷಿಯೇಟಿಂಗ್ ಪೇನಲ್ಲಿ ನಾನು ಇವಾಗ ಕ್ಯಾಮ್ರಾ ಎಲ್ಲ ಟಚ್ ಆಗಿಬಿಟ್ರೆ ಹೋಗ್ಬಿಡ್ತದಲ್ಲ ನನ್ನ ಲೆನ್ಸ್ ಅಂತ. ಯು ವಿಲ್ ನಾಟ್ ಬಿಲೀವ್, ನೆಕ್ಸ್ಟ್ 2 ಮಿನಿಟ್ಸ್ಗೆ ಒದ್ದಾಡಿದ್ದೀನಿ, ಕಿರ್ಚಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವರೆಲ್ಲ ಹಿಂಗೆ ಗೊತ್ತಾ, ಫಾರಿನರ್ಸ್ ನೋವು ಬಂದ್ರೂ ಅಮ್ಮ ಅಪ್ಪ ಅಂತ ಹೇಳೋದೇ ಇಲ್ಲ ಇವ್ರುಗಳು. ಮೆತ್ತಿಗೆ ನೋವಲ್ಲೇ ಅವ್ರು ಮಾತಾಡೋದೇ ನೋಡಬೇಕು, ಎಷ್ಟು ಸ್ಲೋ ಆಗಿ ಮಾತಾಡ್ತಾರೆ, ನಮ್ಮ ಥರ ಮಾತಾಡೋದೇ ಇಲ್ಲ. ನಾನು ಕಿರ್ಚಂಗಿಲ್ಲ, ಅಳ್ಕೊಂಡು 2 ನಿಮಿಷ ತಡ್ಕೊಂಡೆ. ಆಮೇಲೆ ಅದೇ ಪಾಡಗದು ಬಿಟ್ಟೋಯ್ತು. ನೋಡಿ ತಲೆ ಎಲ್ಲ ಬಾಗ್ಸ್ಕೋಬೇಕು ಕಾಣುತ್ತಾ. ನೀವು ದೇವ್ರ ತಲೆ ಬಗ್ತಿರೋ ಇಲ್ಲಿಗೆ ಬಂದ್ಮೇಲೆ ತಲೆ ಬಗ್ಲೇಬೇಕು ಸ್ವಾಮಿ ಆ ಥರ. ಇದು ಮನುಷ್ಯ ಮಾಡಿದ್ನೋ, ಇದು ಮೊದಲೇ ಹಂಗಿದ್ರು ಇದು ಹುಡುಕ್ತಾವ್ನಿ ಅವನ ಬಡ್ಡಿ ಮಗ. ಅವಾಗ ಕರೆಂಟ್ ಇರಲ್ಲ, ಕಡೆ ಇಲ್ಲೆಲ್ಲ ಲೈಟ್ ಹಾಕವು. ಇವಾಗ ಆ ಕತ್ತಲೆಯಲ್ಲಿ ಹಿಂಗೆಲ್ಲ ಬಂದು, ಇದು ಆ್ಯಕ್ಚುಲಿ 2 ಕಿಲೋಮೀಟರ್ ಇದರಿಂದ ನನಗೆ ಗೊತ್ತಿರಲಿಲ್ಲ. ಕರ್ಕೊಂಡಾಗ ಸ್ವಾಮಿ ಆಚೆ ನನ್ನ ಅಂತ ಒಳಗಡೆ ಬೈಕ್ ಅಂತ ಯಾಕಾದ್ರೂ ಒಳಗೆ ಬಂದುಬಿಟ್ನೋ, ಸನ್ಲೈಟ್ ಕಾಣಿಸ್ತು. ನಾನು ಆ್ಯಕ್ಚುಲಿ ನಾನು ಫಸ್ಟ್ ಹುಟ್ಟಿರೋದು, ಅಂದರೆ ನಂಬರ್ 1 ಹುಟ್ಟಿರೋದು ಆಯಿತಾ. ಸೊ ಅದಕ್ಕೆ ನನಗೆ ಯಾವಾಗಲೂ ಸೂರ್ಯ ಇದ್ದರೆ ನನಗೆ ಚೆನ್ನಾಗಿ, ನಾನು ಬ್ರೈಟಾಗಿರ್ತೀನಿ, ಎನರ್ಜಿಯಾಗಿರ್ತೀನಿ. ಕತ್ಲೆ ಇದ್ರೆ ನನಗೆ ಆಗಲ್ಲ. ಆಚೆ ಬರ್ತಿದ್ವಿ, ಒಳಗೆ ಮನಸ್ಸಲ್ಲಿ ಕುದೀತಾ ಇದೆ, ಏನು ತಿಂದಿದ್ರು ಒಳಗಡೆ ಗಿಡಿಗಿಡಿದ ಕುಣಿತಾ ಇದೆ. ಬಂದ್ಬಿಟ್ಟೆ ಆಚೆ ಅಂತ. ಆಮೇಲೆ ಬಂತು, ಇನ್ನೂ 2ಕ್ಕೆ ಹೋಗ್ಬೇಕಲ್ಲ ದೇವ್ರೆ ಅಂತ ನನಗೆ ಬೇಜಾರಲ್ಲಿ ಕೂತ್ಕೊಂಡಿದ್ದೆ ನಾನು. ಇಟ್ ಇಸ್ ಡಿಫ್ರೆಂಟ್, ಇಟ್ ಇಸ್ ನೈಸ್, ಇಟ್ಸ್ ಅ ಟೋಟಲ್ ಡಿಫರೆನ್ಸ್ ಎಕ್ಸ್ಪೀರಿಯನ್ಸ್. ಐ ವಿಲ್ ಟೆಲ್ ಯು 3 hours. ಬಟ್ ಸ್ವಲ್ಪ ಇಟ್ಸ್ ಲೈಕ್ 3 hours ಮೂವಿ ಥರ ಆಗೋಯ್ತು. ಈಗಿನ ಕಾಲ ಇನ್ಸ್ಟಾಗ್ರಾಮು ಶಾರ್ಟ್ ರೀಲ್ಸ್ ನೋಡೋರಲ್ವ ನಾವು, ಅಂಥದ್ರಲ್ಲಿ 3 hours ಅದು ಎಂಥ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಂದರೆ, ಇವು ಬೈ ಚಾನ್ಸ್ ಇಫ್ ಐ ಡೋಂಟ್ ಲೈಕ್ ಇಟ್, ಐ ವಾಂಟ್ ಟು ಗೆಟ್ ಔಟ್. ಎಲ್ಲೋಗ್ಲಿ ಗೆಟ್ ಔಟ್. ಇವನು ವಾಪಸ್ ಕರ್ಕೊಂಡೋಗಿ ಬಿಡೋದಂಗ ಮುಚ್ಕೊಂಡು ಕೂತ್ಕೊಬೇಕು. ನಮ್ಗೆ ಕುಶನ್ನೂ ಇಲ್ಲ, ಅದು ಚಾಪೆ ಆಗಿಬಿಟ್ಟಿದ್ರು, ಚಾಪೆ ಮೇಲೆ ಕುಡಿಸ್ಬಿಟ್ಟಿದ್ರು ನಮ್ಮನ್ನ. ಮುಂದೆ ಅವರು ಛತ್ರಿ ಇತ್ತು, ನಮಗೂ ಛತ್ರಿ ಇದೆ ಅಂತ ನನಗೆ ಗೊತ್ತಿಲ್ಲ, ಸುಡ್ತಾ ಇದೆ ನನಗೆ. ನಂತರ ಟೋಪಿ ಇದೆ ಅಂತ ಗೊತ್ತು, ಟೋಪಿನ ಹಾಕೊಂಡಿಲ್ಲ. ಬೇರೆಯವ್ರಿಗೂ ಟೋಪಿ ಹಾಕಕ್ಕೆ ಬರೋಲ್ಲ, ನನಗೂ ಟೋಪಿ ಹಾಕೊಳ್ಳೋಕೆ ಬರೋಲ್ಲ. ಎಂಥ ಮನ್ಸ ನಾನು. 2ನೇ ಕೇವ್ 400 ಮೀಟ್ರು ಸಾಕು ಬಿಡಪ್ಪ. 400 ಅಲ್ವಾ, ಅದು ಕುಸ್ಸಾಗ್ಬಿಟ್ಟೆ. ಫಸ್ಟ್ ಒಂದು ನಾನು ಓದಲಿಲ್ಲ, ಅದು ಬೋರ್ಡ್ ಬರೆದಿದ್ರು. ನನಗೆ ನೋಡಿ ಕರ್ರಗಾಗ್ಬಿಟ್ಟಿದ್ದೀನಿ ಸ್ವಾಮಿ, ಬಿಸಿಲು ಸುತ್ತಿ ಅವನು ಕೇಳಿದೆ, ಕೆನಡಾದವನಿಗೆ, ಅವನು ಟ್ಯಾನ್ ಆಗಿ ಬಂದವನೇ. ನಾನು ಹೇಳಿದೆ, ನನ್ನ ನೋಡ್ರಿ ಸ್ವಾಮಿ ಅಂತ. ಸ್ವಲ್ಪ ಶರ್ಟ್ ಮೇಲೆ ಹತ್ತಿದ್ರೆ, ನೀನು ಇಷ್ಟೊಂದು ಬೆಳ್ಳಿಗಿದೆ ಅಂತ ಕೇಳ್ತಾನೆ, ಗೊತ್ತಾ. ಅವ್ರು ಅಂದ್ಕೊಂಡವ್ರು ಇಂಡಿಯನ್ಸ್ ಎಲ್ಲ ಕರ್ರಗೆ ಅಂತ. ನನ್ನ ಮಗನೇ ಬಾರೋ, ಲುಕ್ ಎಟ್ ದಿಸ್, ಇದು ಮಾತ್ರ ಬ್ಯೂಟಿಫುಲ್ ಇದೆ ರೀ. ಅದು 3 hours ತುಂಬ ಆಯಿತು. 2 hours ಒಂದು ಟ್ರಿಪ್ ಇದೆ, ಬಟ್ ಅವ್ನು ಏನೋ ಮಿಸ್ ಮಾಡಿಬಿಡ್ತಾನೆ ಅವನು ಆಯಿತಾ. ಫೈನಲಿ ಇಟ್ ಇಸ್ ವರ್ತ್ ಇಟ್. 3 ಗಂಟೆ ಆದಮೇಲೆ ಎಲ್ಲೂ ಹೋಗಲಿಲ್ಲ, ಹೇಳ್ತಾ ಇದ್ದೀನಿ. ರೂಮಿಗೆ ಬಂದ್ಬಿಟ್ಟು ಎಡಿಟಿಂಗ್ ಕೂತ್ಕೊಂಡ್ರೆ ಅದು ಮುಗಿಲೇ ಇಲ್ಲ ಸ್ವಾಮಿ. ಇದು ಇನ್ನೊಂದು ಜಾಗ, ಇಲ್ಲೇ ನಾನು ನಿಮಗೆ ಡ್ರೋನ್ ಸೆಕೆಂಡ್ ಶಾಟ್ ಡ್ರೋನ್ ಹಾಸ್ತೆ ಗೊತ್ತಾ, ಟೆಂಪಲಿಂದ ಇಲ್ಲೇ ಅದು ಸಿಕ್ಕಿದ್ದು ನನಗೆ. ಅದು ಹೆಂಗೆ ಅಂತಲೂ ಹೇಳ್ತೀನಿ, ಮರ್ತೋಗ್ಬಿಟ್ಟಿದ್ದೆ. ನಾನು ಪಕ್ಕದಲ್ಲೇ ಇಟ್ಕೊಂಡು ಆವಾಗ ನೋಡ್ತೀನಿ, ಡ್ರೋನ್ ಇದೆಯಾ ಇಂದ ನೋಡ್ತಾ ಇರ್ತೀನಿ ಆಯಿತಾ. ಬಟ್ ಮರ್ತೋಗ್ಬಿಟ್ಟಿದ್ದೀನಿ, ನಾನು ಡ್ರೋನೇ ಆರಿಸಿಲ್ವಲ್ಲ ಇವತ್ತು ಅಂದ್ಬಿಟ್ಟು. ಯಾಕಂದರೆ ನನಗೆ ಬೇಜಾರಾಗೋಯ್ತಾ, ಅಲ್ಲಿ ಇಬ್ಬರು ಬೈದ್ಬಿಟ್ರಲ್ವಾ ಆಯಿತಾ ಅಂದ್ಬಿಟ್ಟು. ಇದೆಲ್ಲ ಫುಟೇಜ್ ಸಖತ್ತಾಗಿ ಸಿಗುತ್ತೆ, ಹೇಳ್ದೆ ಸಖತ್ತಾಗಿರೋ ಥರ್ಡ್ ಟೂರ್ ತೊಗೊಳ್ಳಿ ಆಯಿತಾ. ಸೊ ಸಖತ್ತಾಗಿರೋ ಫುಟೇಜ್ ಸಿಗ್ತದೆ ನಿಮ್ಗೆ. ಫುಟೇಜ್ ಅಂದರೆ ಫುಟೇಜು ಆಯಿತಾ. ಇಲ್ಲಿ ಒಳಗೆ ಎಂಟ್ರ್ ಬೇಕಾದ್ರೆ ನೋಡಿದೆ, ಇವರಿಬ್ಬರು ಕೂತ್ಕೊಂಡು ಡ್ರೋನ್ ಹುಡುಕ್ತಾರೋ ಗೊತ್ತಾ, ಅಲ್ಲ ಕಂಟ್ರೋಲರಲ್ಲಿ. ಎಲ್ಲೋಯ್ತು ನನ್ನ ಡ್ರೋನ್, ಕಳಿಸ್ಬಿಟ್ಟವ್ರೆ ಆಯಿತಾ, ಕಳಿಸ್ಬಿಟ್ಟಾರೆ. ಬಟ್ ವಾಪಸ್ ಕರ್ಕೊಂಬರೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ, ಯಾಕಂದರೆ ಸಿಗ್ನಲ್ ಹೋಗ್ಬಿಟ್ಟಿದೆ
ಆಯ್ತಾ. ಅದು ತಿಳ್ಕೊಂಡ್ಬಿಟ್ಟು ನಾನು ಬುದ್ಧಿವಂತನಾಗಿ ನಾನು ಆರಿಸ್ಬಿಟ್ಟೆ. ನಾನು ಸಖತ್ತಾಗಿ ತಗೊಂಡ್ಬಿಟ್ಟೆ ನಾನು ಮಾತ್ರ ಫುಟೇಜ್. ಐ ವಾಸ್ ವೆರಿ ಇಂಪ್ರೆಸ್ಡ್. ಸಿಗ್ನಲ್ ಹೋಗ್ತಿದ್ದಂಗೆ ಮನೆ ಕರ್ಕೊಂಡು ಬಂದ್ಬಿಟ್ಟೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಕಾಸ್ಟ್ಲಿ. ಇದೊಂದು ರ್ಯಾಂಪ್ ಕೊಟ್ಟಿದ್ರು, ನೆಡ್ಕೊಂಡೋಗಿ ಫೋಟೋ ಗೀಟೋ ಹೊಡ್ಕೊ ಅಂತ. ಹೊಡ್ಕೊಡೋರಲ್ಲ, ಅದಕ್ಕೆ ನಾನೇ ಹೊಡ್ಕೊಳ್ತಾ ಇದ್ದೀನಿ. ಬಟ್ ಇಟ್ ಇಸ್ ನೈಸ್ ಗೊತ್ತಾ, ಯಾರ ಮೇಲೇನು ಭಯಂಗಿಲ್ಲ, ಏನಿಲ್ಲ, ಎಲ್ಲ ನನ್ನ ಮೇಲೆ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಇಸ್. ಬೇರೆಯವ್ರ ಜೊತೆ ಮಾತ್ರ ನಿಜವಾಗ್ಲೂ ಹೋಗ್ಬಾರ್ದು ಸ್ವಾಮಿ. ನಿಮ್ದು ಟ್ರಿಪ್ ಎಲ್ಲ ಹಾಳಾಗ್ಬಿಡ್ತದೆ, ಫುಲ್ ಹಾಳಾಗ್ಬಿಡುತ್ತೆ, ಹೇಳಿದ್ದೀನಿ ಆಯ್ತಾ. ಆರಾಮ್ಸೆ ಆಯ್ತಾ. ವೆದರು ಫುಲ್ ಮಳೆ ಇರ್ತಿತ್ತು ನೋಡಿ. ಬೋಟ್ ಕೊನೆಗೆ ನಾನು ಬೇಗ ಕರ್ಕೊಂಡೋಗಲ್ಲ, ಅದ್ಬಿಟ್ಟು ಎತ್ಕೊಂಡು ದೋಣಿ ಓಡಿಸಿ ಅದ್ರ ಮುಂದೆ ಸಾಕ್ಷಿ ಅಂತ ಹೇಳ್ದ ಹೋಗ್ತಾ ಇಲ್ಲ ಗೊತ್ತಾ ಬೋಟು. ಕರ್ಕೊಂಡೋಗಲ್ಲೇ ಅಂತ ಮನಸ್ಸಲ್ಲೇ ಹೇಳ್ತದೆ. ಮುಂದೆ ಕೂತ್ಕೊಂಡಿದ್ರೆ ಎಷ್ಟೋ ಫುಟೇಜ್, ಇನ್ನೂ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು. ಬಿಡ್ಲಿಲ್ವಲ್ಲ ಅಂತ ನಾನು ತುಂಬ ಬೇಜಾರಾಗಿದ್ದೆ. ಅವಳಲ್ಲಿ ಅವನ ಡಚ್ ಅವನ್ನ ಫುಲ್ ಪಟಾಯಿಸಕ್ಕೆ ಟ್ರೈ ಮಾಡ್ತಾವಳೆ. ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ. ನಾನು ಎಷ್ಟೋ ಕಷ್ಟ ಮಾತಾಡ್ತೀನಿ ಅವಳ ಹತ್ರ ಆಯ್ತಾ. ಅದೇನೋ ಇಂಗ್ಲೀಷಲ್ಲಿ ಆಯ್ತಾ. ನಾಟ್ ದಟ್ ಮೈ ಇಂಗ್ಲೀಷ್ ಇಸ್ ಬ್ಯಾಡ್, ಬಟ್ ಇಟ್ ಇಸ್ ಆನ್ಸರ್ ಟು ದ ಕ್ವೆಶ್ಚನ್ ಓನ್ಲಿ. ಕಾಂಟ್ ಮೇಕ್ ಒನ್ ಜೋಕ್. ಆಮೇಲೆ ಏನಾಯ್ತು, ಇನ್ನೊಂದು ಕೇವ್ ಹೋಗಿದ್ಯಾ ತೋರಿಸಿಲ್ಲ ನಿಮಗೆ. ಅವ್ನು ಹಿಂದೆ ಹೋಗ್ತೀನಂತ ಅವಳು ಹಿಂದೆ ಹೊಡೋಗ್ಬಿಟ್ಲು. ಅದನ್ನ ಮುಂದೆ ಬೆದ್ಬಿಟ್ಟೆ ಅಂತ ಅವಳು ಚಂಗುಲಿ. ಆಚೆ ಬಂದ್ಬಿಟ್ವಪ್ಪ, ಸಾಕಾಯ್ತು ನನಗಂತೂ. 3 ಟೆಂಪಲ್ ತೋರಿಸಿದ್ರು, ಮನೆಗೆ ಬಿಟ್ಬಿಟ್ಟು ಸಾಕಂತ ಬಂದ್ಬಿಟ್ಟು ಎಡಿಟಿಂಗ್ ಕೂತ್ಕೊಂಡು ಬೆಳಗ್ಗೆ ತನಕ ಆಗಿಬಿಟ್ಟಿದೆ. ಬರ್ಲಾ.